ಫೇಕ್ ಫೋಟೋಗಳನ್ನು ಮಾಧ್ಯಮದ ಮುಖಾಂತರ ಅದೇ ರೀತಿ ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಹರಡಿ ಬಿಡ್ತಾ ಇದ್ದಾರೆ. ಆ ಒಂದು ಕುಟುಂಬದ ತೇಜೋವಧಿಯನ್ನು ಮಾಡಬೇಕು, ಅವರ ಮನೋಬಲವನ್ನು ಕುಗ್ಗಿಸಬೇಕು, ಅವರ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವ ಹಿನ್ನೆಲೆಯಲ್ಲಿ ಏನೊಂದು ಷಡ್ಯಂತ್ರ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಸೈಬರ್ ಕ್ರೈಮ್ಗೂ ಕೂಡ ಆ ಕುಟುಂಬ ಒಂದು ಫಿರ್ಯಾದಿಯನ್ನು ಕೊಟ್ಟಿದೆ. ಆ ಯಾರೂ ಆರೋಪಿಗಳನ್ನು ಇಲ್ಲಿವರೆಗೂ ಸರ್ಕಾರ ಪೊಲೀಸ್ ಇಲಾಖೆ ಬಂಧನವನ್ನು ಮಾಡಿಲ್ಲ. ಮತ್ತು ಬೇರೆ 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 ಫೋಟೋಗಳನ್ನು ಫೇಕ್ ಫೋಟೋಗಳನ್ನು ಬಿಡ್ತಾ ಇದ್ದಾರೆ. ಹೀಗೆ ಆ ಒಂದು ಕುಟುಂಬವನ್ನು ಮಾನಸಿಕವಾಗಿ ಮೇಲಿಂದ ಮೇಲೆ ಪ್ರತಿದಿನ ಕೊಲೆಯನ್ನು ಮಾಡುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಈ ಒಂದು ಪ್ರಕರಣ ಒಂದು ಏನೋ ಪ್ರಾರಂಭದ ಹಂತದಲ್ಲೇ ಕಮಿಷನರ್ ಅವರು ಅದೊಂದು ಪ್ರೇಮ ಪ್ರಸಂಗ ಅಂತೇಳಿ ಒಂದು ಅವನ ವರ್ಷನ್ ಅಂತ ಹೇಳೋದ್ರ ಮುಖಾಂತರ ಏನೋ ಒಂದು ಸಮಾಜದ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಅವರಿಗೆ ಒಂದು ಮಾದರಿಯಾಗಿ ಕೇರಳ ಹೈಕೋರ್ಟ್ನಲ್ಲಿ ಲವ್ ಜಿಹಾದ್ ಅನ್ನುವಂಥ ಒಂದು ಷಡ್ಯಂತ್ರ ದೇಶದಲ್ಲಿ ನಡೀತಾ ಇದೆ ಅಂಥೇಳಿ ಉಲ್ಲೇಖ ಮಾಡಿದರೂ ಕೂಡ ಸರ್ಕಾರ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮಾಡ್ದೇ ಕೇವಲ ಅವರಿಬ್ಬರ ಮಧ್ಯೆ ಸ್ನೇಹವಿತ್ತು, ಅದನ್ನು ನಿರಾಕರಿಸಿದ್ದಕ್ಕೆ ಕೊಲೆಯನ್ನು ಮಾಡಿದ್ದಾನೆ ಅನ್ನುವಂಥ ಏನೋ ಒಂದು ಉಡಾಪಿ ಹೇಳಿಕೆಯನ್ನು, ಉಡಾಪಿ ಮನೋಭಾವನೆಯನ್ನು ಏನು ಹೊಂದಿದ್ದಾರೆ, ಅದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾವ ಒಂದು KG ಹಳ್ಳಿ DG ಹಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕನ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು, ಆವಾಗಲೇ ಸರ್ಕಾರ ಎಚ್ಚೆತ್ಕೋಬೇಕಾಗಿತ್ತು. ಈಗ ಕಾಂಗ್ರೆಸ್ನ ಪಾಲಿಕೆ ಸದಸ್ಯನ ಒಂದು ಕುಟುಂಬದಲ್ಲಿ ಲವ್ ಜಿಹಾದಿನ ಕೊಲೆಯಾಗಿದೆ. ಈಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೇ ಕೇವಲ ಏನು ಮುಸ್ಲಿಂ ತುಷ್ಟೀಕರಣ ಮಾಡಲಿಕ್ಕೆ ಹೊರಡ್ತಾ ಇದೆ. ಮುಂಬರುವ ದಿನದಲ್ಲಿ ಏನು ರಾಜ್ಯ ನಾಯಕರಿದ್ದಾರೆ, ನಿಮ್ಮ ಮನೆಯಲ್ಲೂ ಕೂಡ ಇಂಥ ಘಟನೆಗಳನ್ನು ಆಗ್ಬೋದು. ನೀವು ಇಂಥ ಘಟನೆಗಳಲ್ಲಿ ನೀವು ವೋಟ್ ಪಾಲಿಟಿಕ್ಸನ್ನು ಮಾಡ್ದೇ ಏನು ಜಿಹಾದಿ ಮನೋಭಾವನೆಯನ್ನು ನೀವು ಹತ್ತುಕುವ ಹಿನ್ನೆಲೆಯಲ್ಲಿ ವಿಫಲರಾದರೆ ನಿಮ್ಮ ಮನೆಯಲ್ಲೂ ಕೂಡ ಇಂಥ ಘಟನೆ ಆಗ್ತಾಯಿದೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ಪಾಲಿಕೆ ಸದಸ್ಯನ ಮನೆಯಲ್ಲಿ ಹೀಗಾಗಿದ್ದರೆ ಬೇರೆಯವರ ಪರಿಸ್ಥಿತಿ ಏನು ಅನ್ನುವಂಥ ಮನೋಭಾವನೆಯಿಂದ ಇಡೀ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಆರೋಪಿಯ ಮನೆಗೆ ನೀವು ಒಂದು ರಕ್ಷಣೆಯನ್ನು ಕೊಡ್ತೀರಿ, ಏನು ಕೊಲೆಗೆ ಈಡಾದಂಥ ಮನೆಗೆ ಯಾವುದೇ ಪೊಲೀಸ್ ಭದ್ರತೆ ಯಾವುದೇ ರಕ್ಷಣೆ ಇಲ್ಲದೇ ಅವರು ಭಯದ ವಾತಾವರಣದಲ್ಲಿ ಜೀವನವನ್ನು ಮಾಡ್ತಾ ಇದ್ದಿದ್ದನ್ನು ಇವತ್ತಿನ ದಿವಸ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೆ ನೀವು ಧೈರ್ಯ ತುಂಬುವಂಥದ್ದು ಪೊಲೀಸ್ ಭದ್ರತೆಯನ್ನು ಕೊಡುವಲ್ಲಿ ಕೂಡ ನೀವು ವಿಫಲರಾಗಿದ್ದೀರಿ. ಏನೋ ಒಂದು ತನಿಖೆಯ ಹಂತದಲ್ಲಿ ಕೂಡ ಈ ಒಂದು ಪ್ರಕರಣವನ್ನು ಹಳ್ಳ ಹಿಡಿಸುವ ಹಂತದಲ್ಲಿ ಏನು ಪ್ರಯತ್ನ ನಡೀತಾ ಇದೆ. ಘಟನೆಯಾದ ದಿವಸನೇ ಮಾರನೇ ದಿವಸನೇ ಪಂಚನಾಮವನ್ನು ಮಾಡಬೇಕಾಗಿತ್ತು. ಅಲ್ಲಿ ರಕ್ತದ ಕಲೆಗಳನ್ನು ಕಲೆ ಹಾಕಬೇಕಾಗಿತ್ತು. ಮಳೆ ಬಂದು ಹೋದ ನಂತರ ಎರಡು ಮೂರು ದಿವಸ ಬಿಟ್ಟು ನೀವು ಪಂಚನಾಮವನ್ನು ಮಾಡ್ತೀರಿ, ಗುನಾ ಸ್ಥಳದ ಒಂದು ಪಂಚನಾಮವನ್ನು ಮಾಡ್ತೀರಿ. ಯಾವ ಷಡ್ಯಂತ್ರ ಯಾವ ಕಾರಣದ ಕೈಗೊಳ್ಳೋದ್ರ ಹಿಂದೆ ಕೆಲಸ ಮಾಡ್ತಾ ಇದೆ. 4-5 ಜನರ ಹೆಸರನ್ನು ಅವರು ಉಲ್ಲೇಖನ ಮಾಡಿದ್ದಾರೆ. ಅವರನ್ನು ನೀವು ಇನ್ನೂವರೆಗೆ ಯಾಕೆ ಬಂಧಿಸಲಿಲ್ಲ ಅನ್ನುವುದನ್ನು ಕೂಡ ಸರ್ಕಾರ ಸಮಾಜಕ್ಕೆ ಹೇಳಬೇಕಾಗ್ತದೆ. ಸಮಾಜವನ್ನು ಒಂದು ಅಂಧಗತಿಯಲ್ಲಿ ಗುಡಾಕಾರದಲ್ಲಿ ಕತ್ತಲದಲ್ಲಿ ಇಟ್ಟುಕೊಂಡು ನಿಮ್ಮ ರಾಜಕೀಯ ಬೇಳೆಗೋಸ್ಕರ ಏನೋ ಒಂದು ಸಾವಿನ ಮನೆಯಲ್ಲೂ ಕೂಡ ನೀವು ಏನು ರಾಜಕೀಯವನ್ನು ಮಾಡ್ತಾಯಿದ್ರೆ ಹಿಂದೂ ಸಮಾಜ ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ಆರೋಪಿಗೆ ಗಲ್ಲು ಶಿಕ್ಷೆ ಆಗುವ ಹಿನ್ನೆಲೆಯಲ್ಲಿ ಸರ್ಕಾರ ಮುನ್ನಡೆಗೆ ಬಂದು ಒಂದು ಕೆಲಸವನ್ನು ಮಾಡದೇ ಇದ್ದರೆ ಸಮಾಜ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಸಿದ್ಧ ಆಗಿದೆ. ಮಾನಸಿಕವಾಗಿ ಸಮಾಜವು ಕೂಡ ಇದಕ್ಕೆ ಒಂದು ಪ್ರತಿಕಾರವನ್ನು ತೀರಿಸ್ಕೋಬೇಕಂತೇಳಿ ಏನೋ ಒಂದು ಸಿಟ್ಟಿನಲ್ಲಿದೆ. ಮುಂಬರುವ ಅನಾಹುತಗಳಿಗೆ ಸರ್ಕಾರನೇ ನೇರವಾಗಿ ಹೊಣೆ ಆಗಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಈ ವೇದಿಕೆ ಮುಖಾಂತರ ಎಲ್ಲ ಸಮಸ್ತ ಹಿಂದೂ ವಕೀಲ ಬಾಂಧವರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ. ಯಾರೂ ಕೂಡ ಈ ಒಂದು ಪ್ರಕರಣದಲ್ಲಿ ವಕಾಲತ್ತನ್ನು ವಹಿಸಬಾರ್ದು ಅಂತೇಳಿ ಹಿಂದೂ ಸಮಾಜದ ಪರವಾಗಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಯಾರೋ ಒಬ್ಬರು ಬಂದರು, ನ್ಯಾಯ ಹಿರೇಮಠನ ಹೆಸರಿನಲ್ಲಿ ನಾವು ಕಟ್ಟಡಕ್ಕೆ ಹೆಸರನ್ನು ಇಡ್ತೀವಿ ಅಂತ ಹೇಳಿದ್ರು. ಏನು ಕಟ್ಟಡಕ್ಕೆ ಹೆಸರು ಇಡೋದ್ರ ಮುಖಾಂತರ ನೀವು ಅವನು ಫಯಾಜನ್ನು ಲವ್ ಜಿಹಾದ್ ಹೀರೋ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮಗೆ ಆ ಪರಿ ತಾಕತ್ತು ಮತ್ತು ಆ ಪರಿ ಕಳೆ ಇದ್ದರೆ ನಿಮ್ಮ ಸ್ಕೂಲು ಕಾಲೇಜ್ ಇದೆ, ಆ ಒಂದು ಶೌಚಾಲಯಕ್ಕೆ ಫಯಾಜ್ ಅಂತ ಹೆಸರು ಇಡೋದ್ರ ಮುಖಾಂತರ ಅಂಥ ಮಾನಸಿಕತೆಗೆ ವಿರೋಧವನ್ನು ವ್ಯಕ್ತಪಡಿಸ್ರಿ ಅಂತೇಳಿ ನಾನು ಅವರಿಗೆ ಕೂಡ ಕರೆಯನ್ನು ಕೊಡ್ತೇನೆ. ಹೀಗೆ ಇಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಈ ನ್ಯಾಯ ಹಿರೇಮಠ್ ಇಡೀ ಸಮಾಜದ ಇಡೀ ದೇಶದ ಮನೆ ಮಗಳಾಗಿ ಮುಂಬರುವ ಎಲ್ಲ ಮಕ್ಕಳಿಗೆ ಜಿಹಾದಿ ಮನಸ್ಥಿತಿಯ ಜೊತೆಗೆ ಯಾವುದೇ ಕೂಡ ಸಂಬಂಧ ಸ್ನೇಹ ವ್ಯವಹಾರ ಕೂಡ ಮಾಡಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ದೇಶದಲ್ಲಿ ವಾತಾವರಣ ನ್ಯಾಯ ಹಿರೇಮಠ್ ಅಮರಳಾಗಿ ಎಲ್ಲರ ಮನೆ ಮಗಳಾಗಿರ್ತಾಳೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ.